ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ರೋಮಾಪುರದವರೆಗೆ 8ನೇ ಅಧ್ಯಾಯ 28ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ನಮ್ಮ ನೋಡಿ ಹೇಳ್ತಾ ಇದ್ದಾರೆ, ನಮ್ಮ ಜೀವಿತದಲ್ಲಿ ದಿನಗಳಲ್ಲಿ ಇರುವಂತಹ ಎಲ್ಲ ಕಾರ್ಯಗಳನ್ನು ಕರ್ತನು ಏನ್ ಮಾಡುವವನಾಗಿದ್ದಾನೆ, ಅನುಕೂಲ ಮಾಡಿಕೊಡುವವನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ನಮಗೆ ಇರುವಂತಹ ಪ್ರತಿಯೊಂದು ಪರಿಸ್ಥಿತಿಗಳಲ್ಲೂ ಕರ್ತನು ಕ್ರಿಯೆ ಮಾಡಿ ನಮ್ಮ ಜೀವಿತಗಳನ್ನು ಸಫಲಪಡಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಆತನನ್ನು ಪ್ರೀತಿಸುವಂತಹ ನಮ್ಮ ಜೀವಿತಗಳಲ್ಲಿ ಕರ್ತನು ಕ್ರಿಯೆ ಮಾಡುವವನಾಗಿದ್ದಾನೆ. ಆತನನ್ನು ನೋಡುವಂತಹ ನಮ್ಮ ಜೀವಿತಗಳಲ್ಲಿ ಕರ್ತನು ಕ್ರಿಯೆ ಮಾಡುವವನಾಗಿದ್ದಾನೆ. ಅನುಕೂಲವಾಗಿರುವಂತಹ ಎಲ್ಲಾ ಜೀವಿತಗಳಲ್ಲಿಯೂ ಕರ್ತನಿಗೆ ಸ್ತೋತ್ರ ಹೇಳಬೇಕು. ಕರ್ತನೇ, ನನ್ನ ಜೀವಿತದಲ್ಲಿ ಈ ಒಂದು ಕಾರ್ಯ ಅನುಕೂಲವಿಲ್ಲದೆ ಹೋಗಿತ್ತು ಸ್ವಾಮಿ, ಆದರೆ ನನ್ನ ಜೀವಿತಗಳಲ್ಲಿ ನೀನು ಕ್ರಿಯೆ ಮಾಡುವಾಗ ಅನುಕೂಲ ಮಾಡಿಕೊಟ್ಟಿದ್ಯಾ, ಅದಕ್ಕಾಗಿ ಸ್ತೋತ್ರ. ನಾನು ನಡೆದು ಹೋಗುವಂತಹ ಮಾರ್ಗದಲ್ಲಿ ನಾನು ಅನುಕೂಲವಿಲ್ಲದೆ ನಾನು ಹೋಗ್ತಾ ಇದ್ದೆ, ಆದರೆ ನನ್ನ ಜೀವಿತದಲ್ಲಿ ದೇವರೇ ನನ್ನ ಮಾರ್ಗಗಳನ್ನು ನೀನು ಅನುಕೂಲ ಮಾಡಿದ್ಯಾ, ಅದಕ್ಕಾಗಿ ಸ್ತೋತ್ರ ನಿಮಗೆ ಎಂದು ನಾವು ದೇವರಿಗೆ ಯಾವಾಗಲೂ ಹೇಳಬೇಕು. ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಕರ್ತನು ಎಲ್ಲಾ ಕಾರ್ಯಗಳನ್ನ ಸಫಲಪಡಿಸುವವನಾಗಿದ್ದಾನೆ. ಎಲ್ಲ ಸೋತು ಹೋದ ಪರಿಸ್ಥಿತಿಗಳನ್ನ ಕರ್ತನು ಸಫಲಪಡಿಸ್ತಾನೆ. ಅನುಕೂಲವಿಲ್ಲದೆ ಇರುವಂತಹ ಪರಿಸ್ಥಿತಿಗಳನ್ನು ಅನುಕೂಲ ಮಾಡಿಕೊಡೋದಕ್ಕೆ ಆತನು ಶಕ್ತನಾಗಿದ್ದಾನೆ. ಆದ್ದರಿಂದ ನಮ್ಮ ಮಾರ್ಗಗಳನ್ನ ಕರ್ತನಿಗೆ ಒಪ್ಪಿಸಿಕೊಡಬೇಕು. ಸರಿ, ನಾವು ಪ್ರಾರ್ಥಿಸೋಣ. ಕರ್ತನೆ, ನಿನಗೆ ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ನಿನ್ನನ್ನು ಪ್ರೀತಿಸುವ ಜನಕ್ಕಾಗಿ ಸ್ತೋತ್ರ. ದೇವರೇ, ಅವರ ಜೀವಿತಗಳಲ್ಲಿ ಪ್ರತಿಯೊಂದೊಂದು ಕಾರ್ಯಗಳನ್ನು ನೀನು ಅನುಕೂಲ ಮಾಡಿಕೊಡುವುದಕ್ಕಾಗಿ ಸ್ತೋತ್ರ ಕರ್ತನೆ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.